ನಮಸ್ತೆ ವೀಕ್ಷಕರೇ, ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ನಿಮ್ಮ ಮೀತಾ. ನೋಡಿ, 6-8-2025 ಆಗಸ್ಟ್ 6ನೇ ತಾರೀಕು 8ನೇ ತಿಂಗಳು 2025 ದಿನ ಭವಿಷ್ಯ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಮೇಷರಾಶಿ. ಮೇಷರಾಶಿ ಅಂತ ಬಂದಾಗ ನೋಡಿ, ಮೇಷರಾಶಿಯವರಿಗೆ ದೇಹದಲ್ಲಿ ಆಲಸ್ಯ ಯಾಕಪ್ಪ ಅಂತಂದ್ರೆ, ರಾಶಿಯಾಧಿಪತಿ ಕುಜ 6ನೇ ಮನೇಲಿ ಹೋಗಿರ್ತಾನೆ. ಸೊ ಹಂಗಾಗಿ ದೇಹದಲ್ಲಿ ಸ್ವಲ್ಪ ಕುಜನ ಒಂದು ಪ್ರವೃತ್ತಿಯಿಂದ ದೇಹದಲ್ಲಿ ಆಲಸ್ಯ ಇರುತ್ತೆ. ಕುಟುಂಬದವ್ರ ಜೊತೆ ತುಂಬಾ ಒಳ್ಳೆಯ ಒಡನಾಟ ಇರ್ತೀವಿ ಕುಟುಂಬದವ್ರ ಜೊತೆ. ಯಾಕಂದ್ರೆ 2ರ ಅಧಿಪತಿ, ಕುಟುಂಬ ಸ್ಥಾನದ ಅಧಿಪತಿ ಶುಕ್ರ 3ನೇ ಮನೇಲಿ ಗುರು ಜೊತೆ ಇರೋದ್ರಿಂದ ಕುಟುಂಬದಲ್ಲಿ ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರಿಂದ ಒಳ್ಳೆ ಹೊಗಳಿಕೆ, ಸ್ನೇಹಿತರಿಂದ ಒಳ್ಳೆ ಮಾತು, ಅವರಿಂದ ಅಪ್ರಿಶಿಯೇಟ್ ಅದು ಕೂಡ ತುಂಬಾ. ಯಾಕಂದ್ರೆ ಗುರು ಶುಕ್ರ ತುಂಬಾ ಚೆನ್ನಾಗಿರ್ತಾರೆ. ಹಂಗಾಗಿ ಮಕ್ಕಳ ಜೊತೆ ಸ್ವಲ್ಪ ಕಿರಿಕಿರಿ ಅಂತ ಹೇಳ್ತೀನಿ. ಯಾಕಂದ್ರೆ 5ರಲ್ಲಿ ಕೇತು ಇರೋದ್ರಿಂದ ಮಕ್ಕಳ ಜೊತೆ ಎಲ್ಲೋ ಒಂದ್ ಕಡೆ ಕಿರಿಕಿರಿ ಸ್ವಲ್ಪ ಒಂಚೂರು. ಮತ್ತೆ ತಂದೆ ತಾಯಿಯಿಂದ ತುಂಬಾ ಪ್ರಶಂಸೆ, ಅವರಿಂದ ಏನಾದ್ರು ಹೊಗಳಿಕೆ, ಅವರಿಂದ ಏನಾದ್ರು ಬ್ಲೆಸ್ಸಿಂಗ್ಸ್, ಇಲ್ಲ ನನ್ ಮಗ ಹೀಗ್ ಮಾಡ್ದ, ನನ್ ಮಗಳು ಹೀಗ್ ಮಾಡಿದ್ಲು ಅಂತ ಹೇಳೋದು, ಅಪ್ರಿಶಿಯೇಟ್. ಹೀಗೆ ಈ ಒಂದು ತುಂಬಾ ತಂದೆಯವರ ಹೊಗಳಿಕೆ, ಪ್ರಶಂಸೆ ಮಾತನ್ನ ತುಂಬಾ ಕೇಳ್ತೀವಿ ತಂದೆ ತಾಯಿಯಿಂದ. ಯಾಕಪ್ಪ ಅಂತಂದ್ರೆ ನೋಡಿ, 9ನೇ ಮನೆ ಕುಜ ಬಂದು 7ರಲ್ಲಿ ಇರ್ತಾರೆ, 6ರಲ್ಲಿ ಇರ್ತಾರೆ. ಹಾಗೆ ನಿಮ್ಮ ಒಂದು ದೇಹಕ್ಕೆ ಮಾತ್ರ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಾಗತ್ತೆ. ಅದೊಂದು ನೋಡ್ಕೊಳ್ಳಿ. ನಿಮ್ಗೆ ಏನಪ್ಪಾ ಪರಿಹಾರ ಅಂದ್ರೆ ಸಿಂಪಲ್ ಟಿಪ್ಸ್. ಯಾಕಂದ್ರೆ ದಿನ ಎಲ್ರು ಇವಾಗ ವಾಕಿಂಗ್ ಹೋಗ್ತೀರಾ. ಸೊ ನೀವು ವಾಕಿಂಗ್ ಹೋದಾಗ ಕಗ್ಗಲಿ ಮರ ಅಂತ ಇರುತ್ತೆ, ಎಲ್ಲಾದ್ರೂ ಸರಿ. ಕಗ್ಗಲಿ ಮರ ಎಲ್ಲಿರುತ್ತೋ, ಕಗ್ಗಲಿ ವೃಕ್ಷವನ್ನ ನೀವು ಒಂದ್ಸತಿ ಟಚ್ ಮಾಡಿ, ಅದನ್ನ ನಮಸ್ಕಾರ ಮಾಡಿ, ಮುಟ್ಟಿ ನಮಸ್ಕಾರ ಮಾಡಿ. ಅದ್ರ ಒಂದು ಪಾಸಿಟಿವ್ ನಿಮ್ಮ ನಿಮ್ಮ ದಿನದಲ್ಲಿ ಇವತ್ತು ಏನ್ ಪಾಸಿಟಿವ್ ಆಗ್ಬೇಕು, ಏನ್ ಒಳ್ಳೇದಾಗ್ಬೇಕು ಅದನ್ನ ಕೊಡುತ್ತೆ ನಿಮ್ಗೆ. 2ನೇದಾಗಿ ವೃಷಭ ರಾಶಿ ಅಂತ ಬಂದಾಗ ನೋಡಿ, ಈ ದಿನ ತುಂಬಾ ವೃಷಭ ರಾಶಿಯವರು ತುಂಬಾ ಹ್ಯಾಪಿಯಾಗಿ, ತುಂಬಾ ಖುಷಿಯಾಗಿರ್ತೀರಿ. ಯಾಕಂತಂದ್ರೆ ಆ ವೃಷಭ ರಾಶಿಯಾಧಿಪತಿ ಶುಕ್ರ ಗುರು ಜೊತೆ ಸಂಗಮವಾಗಿರ್ತಾರೆ. ಹಾಗಾಗಿ ಅದು 2ನೇ ಮನೇಲಿ ಧನಸ್ಥಾನದಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಲಾಭ ಅಂತ ಹೇಳ್ಬೋದು, ದುಡ್ಡು ಬರುತ್ತೆ ಅಂತ ಹೇಳ್ಬೋದು. ಮುಖ್ಯವಾಗಿ ನಿಮ್ಮ ಒಂದು ವೃಷಭ ರಾಶಿಯವರಿಗೆ ಎಲ್ಲಾರ ಕಡೆಯಿಂದ ಹಣಕಾಸಿನ ಸಮಸ್ಯೆ ಏನಿರೋದಿಲ್ಲ. ಎಲ್ಲಾರ ಕಡೆಯಿಂದ ಸ್ವಲ್ಪ ಹೊಗಳಿಕೆ ಇರುತ್ತೆ, ತುಂಬಾ ಅಪ್ರಿಶಿಯೇಟ್ ಇರುತ್ತೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಯಾಕಂದ್ರೆ 4ನೇ ಮನೇಲಿ ಕೇತು ಇರೋದ್ರಿಂದ ತಾಯಿ ಆರೋಗ್ಯ ಬಗ್ಗೆ ಗಮನ ಕೊಡ್ಬೇಕಾಗುತ್ತೆ. ಮತ್ತೆ ಕೆಲ್ಸದಲ್ಲಿ ಒತ್ತಡ ಜಾಸ್ತಿ. ಕೆಲ್ಸದಲ್ಲಿ ಒತ್ತಡ ಅಂದ್ರೆ ಹೇಗಪ್ಪ ಅಂದ್ರೆ, ಕೆಲಸ ಜಾಸ್ತಿ ಆಗುತ್ತೆ, ದುಡ್ಡು ಬರ್ಬೇಕು ಅಂದ್ರೆ ಕೆಲಸ ಜಾಸ್ತಿ ಆಗ್ಬೇಕು. ಹಾಗಾಗಿ ಕೆಲ್ಸದಲ್ಲಿ ಒತ್ತಡ ಇದ್ದಾಗ ಸ್ವಲ್ಪ ಒಂಚೂರು ಹಂಗೆ ಹಿಂಗೆ ಇರುತ್ತೆ. ಯಾಕಂದ್ರೆ ಪ್ರೆಷರ್ ಜಾಸ್ತಿ ಆಗಿರುತ್ತೆ. ನೀವು ಕೆಲಸ ಮಾಡ್ತಾ ಇರ್ಲಿ, ಕೆಲ್ಸಕ್ಕೆ ಹೋಗ್ತಾ ಇರ್ಲಿ, ನಿಮ್ದೇ ಕಂಪ್ನಿ ಇರ್ಲಿ, ಏನಾದ್ರೂ ಒಂಚೂರು ಒತ್ತಡದ ಒಂದು ಬದುಕನ್ನ ಕಾಣ್ಬೇಕಾಗತ್ತೆ ನಾಳೆ. ಹಾಗೆ ಪರಿಹಾರ ಅಂತ ಬಂದಾಗ ನೀವು ಮನೇಲಿದ್ರು ಆಯ್ತು, ಅಥವಾ ನೀವು ಮನೇಲಿ ಯಾರು ಇರ್ತಾರೋ, ಮಕ್ಕಳು, ಹೆಂಡತಿ, ಗಂಡ ಯಾರು ಇರ್ತಾರೋ ಅವ್ರ ಕೈಲಿ ಒಂದು ತುಪ್ಪದ ದೀಪವನ್ನ ಹಚ್ಚಿ, ರಾಹು ಕಾಲದಲ್ಲಿ ಇವತ್ತಿನ ರಾಹು ಕಾಲದಲ್ಲಿ ಒಂದು ತುಪ್ಪದ ದೀಪವನ್ನ ಹಚ್ಚಿ ಸಾಕು. ಭಕ್ತಿಯಿಂದ ನಮಸ್ಕಾರ ಮಾಡಿ, ಅದೇ ನಿಮ್ಗೆ ಒಳ್ಳೇದ್ ಮಾಡುತ್ತೆ. ಮಿಥುನ ರಾಶಿಯವರಿಗೆ ಅಂದುಕೊಂಡ ಕೆಲಸದಲ್ಲಿ ಜಯ. ನೀವೇನ್ ಕೆಲಸ ಅನ್ಕೊಳ್ತೀರಾ, ಏನ್ ಕಾರ್ಯ ಅನ್ಕೊಳ್ತೀರಾ, ಈ ಕೆಲಸ ಎಲ್ಲಾನು ಇವತ್ತು ತುಂಬಾ ಚೆನ್ನಾಗಾಗುತ್ತೆ. ಸ್ವಂತ ಮನೆ ಮಾಡೋ ನಿರ್ಧಾರ ಇದ್ರೆ ಖಂಡಿತವಾಗ್ಲೂ ಹೋಗಿ ವಿಸಿಟ್ ಮಾಡಿ, ಮನೆಯನ್ನ ಓಕೆ ಮಾಡಿ. ಅಥವಾ ಹೊಸ ಜಾಗ, ಏನೇ ಆಗ್ಲಿ, ಹೊಸ ಜಾಗ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ತಗೋತೀವಿ ಅಂತಂದ್ರೆ ನೀವು ಒಂದ್ಸತಿ ಹೋಗಿ ನೋಡ್ಕೊಂಡ್ ಬರ್ಬೋದು. ಆಮೇಲೆ ನಿರ್ಧಾರವನ್ನ ಮಾಡ್ಕೊಳ್ಬೋದು. ಮತ್ತೆ ಗಂಡ ಹೆಂಡತಿ ಕೂತು ಖುಷಿಯಿಂದ ಮಾತನಾಡ್ತೀರಾ ಅಂತ ಹೇಳ್ತೀನಿ. ಪರಿಹಾರ ಅಂತ ಬಂದಾಗ ನಿಮ್ಗೆ ಪರಿಹಾರ ಅಂತ ಏನಿಲ್ಲ. ನೀವೇನಪ್ಪ ಇವತ್ತು ಸಣ್ಣ ಒಂದು ರೆಮಿಡಿ ಮಾಡ್ಕೊಳ್ಬೇಕು ಅಂತಂದ್ರೆ ನೋಡಿ, ಗಣಪತಿಗೆ ಗರಿಕೆ ಇಟ್ಟು ಪೂಜೆ ಮಾಡಿ. ಗರಿಕೆ ಇಟ್ಟು, ಅಥವಾ ನೀವು ಹೊರಗಡೆ ಹೋದಾಗ ಪಾರ್ಕಲ್ಲಿ ಎಲ್ಲಾದ್ರೂ ಸಿಕ್ಬೋದು, ರೋಡಲ್ಲಿ ಎಲ್ಲಾದ್ರೂ ಸಿಕ್ಬೋದು ಗರಿಕೆ. ಅಥವಾ ನಿಮ್ ಪಾಟ್ಗಳಲ್ಲೇ, ಇವಾಗ ಎಲ್ರು ಪಾಟ್ಗಳಲ್ಲೇ ಬೆಳೆಸ್ತಾರೆ, ಅದನ್ನ ತಂದು ಮನೇಲಿ ಗಣಪತಿ ಒಂದು ವಿಗ್ರಹ ಇದ್ರೆ ಅದ್ರ ಮುಂದೆ ಇಟ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಸಾಕು, ತುಂಬಾ ದಿನ ಚೆನ್ನಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿಯವರಿಗೆ ಮಾತಿನ ಮೇಲೆ ಗಮನ ಇರ್ಲಿ. ಯಾಕೆ ಅಂದ್ರೆ 12ನೇ ಮನೆಯಲ್ಲಿ ಶುಕ್ರ ಗುರು ಮತ್ತೆ ಸೂರ್ಯ ಮತ್ತೆ ಬುಧ ಇಬ್ರು ಒಟ್ಟಿಗೆ ಇದ್ದಾರೆ. ನಿಮ್ಮ ರಾಶಿಯಲ್ಲಿ ಸೂರ್ಯ ಮತ್ತೆ ಬುಧ ಒಟ್ಟಿಗೆ ಸೇರ್ತಾರೆ. ಹಾಗಾಗಿ ಮಾತಿನ ಮೇಲೆ ಗಮನ ಇರ್ಲಿ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂದಂಗೆ ಮಾತಾಡ್ಬಿಟ್ಟು ಯಾವ್ದಾದ್ರು ಮನೆ ಕೆಡಿಸ್ಬಿಟ್ಟಿರಾ, ಹುಷಾರು. ಯಾರನ್ನಾದ್ರೂ ನಿಷ್ಠೂರ ಮಾಡ್ಕೊಳ್ತೀರಾ ಮಾತಿಂದ. ಅದಕ್ಕೆ ಫಸ್ಟೇ ಏನಪ್ಪ ರೆಮಿಡಿ ಅಂದ್ರೆ, ನೀವು ಮಾತು ಕಮ್ಮಿ ಮಾಡಿ ಅಂತ.
ಮತ್ತೆ ತಾಯಿಯಿಂದ ಕೂಡ ಬೈಸ್ಕೊಳ್ತೀರಾ, ದೊಡ್ಡವರಿಂದ ಕೂಡ ಬೈಸ್ಕೊಳ್ತೀರಾ. ಅದನ್ನ ಹಾಗೆ ಮಾಡ್ಕೊಳ್ಬೇಡಿ. ಆರೋಗ್ಯದಲ್ಲಿ ಎಲ್ಲೋ ಸ್ವಲ್ಪ ಸಮಸ್ಯೆ, ವ್ಯತ್ಯಾಸ. ಹಾಗಾಗಿ ನಿಮ್ಗೆ ರೆಮಿಡಿ ಅಂತ ಅಂದ್ರೆ ನೀವು ದಕ್ಷಿಣಾಮೂರ್ತಿಯನ್ನ ಆರಾಧನೆ ಮಾಡೋದು, ಗುರುಗಳನ್ನ ಆರಾಧನೆ ಮಾಡೋದು, ಅಥವಾ ಗಂಧವನ್ನ ಹಚ್ಕೊಳ್ಳೋದು, ಅಥವಾ ಗಂಧವನ್ನ ಮನೇಲಿ ಕೈಗೆ ಒಂಚೂರು ಗಂಧವನ್ನ ಹಾಕಿ ಲೇಪನ ಮಾಡ್ಕೊಳ್ಳೋದು. ಅದರ ಒಂದು ವಾಸನೆ ಏನಿರುತ್ತೆ ನಿಮ್ಗೆ ಅದು ಕೂಡ ಪಾಸಿಟಿವ್ ಮಾಡ್ಕೊಡುತ್ತೆ. ಹಾಗಾಗಿ ಗಂಧವನ್ನ ಸ್ವಲ್ಪ ಮುಟ್ಟೋದಿಲ್ಲ, ಗಂಧದ ಚಕ್ಕೆ ಇದೆ ಅದನ್ನ ಕೂಡ ಕೈಯಲ್ಲಿ ಇಟ್ಕೊಳ್ಬಹುದು, ತುಂಬಾ ಒಳ್ಳೇದಾಗತ್ತೆ ಕಟಕ ರಾಶಿಯವ್ರಿಗೆ. ಹಾಗೆ ಸಿಂಹ ರಾಶಿಯವ್ರಿಗೆ ಮನ್ಸಿನಲ್ಲಿ ಏನೋ ಆತಂಕ, ಮನ್ಸೊಳಗಡೆ ಏನೋ ಭಯ ಭಯ ಆಗ್ತಾ ಇರುತ್ತೆ, ಕಸಿವಿಸಿ ಯಾವ್ದ್ ಮಾಡೋದು ಯಾವ್ದ್ ಬಿಡೋದು ಅಂತ ತುಂಬಾ ಗೊಂದಲಕ್ಕೆ ಇರ್ತೀರಾ. ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ಕೇತು, 2ನೇ ಮನೆಯಲ್ಲಿ ಕುಜ, ಮತ್ತೆ 12ನೇ ಮನೆಯಲ್ಲಿ ಸೂರ್ಯ ಬುಧ ಇರ್ತಾರೆ. ಹಾಗಾಗಿ ಏನೋ ಒಂಥರ ಯಾವ ಒಂದು ಡಿಸಿಷನ್ ತಗೊಳ್ಳೋದಕ್ಕೂ ನಿಮ್ಗೆ ಸ್ವಲ್ಪ ಹಿಂಸೆ ಆಗ್ತಾ ಇರುತ್ತೆ ನೋಡಿ. ಮಕ್ಳಿಂದ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ. ಮಕ್ಕಳಿಂದ ಅಂತ ಬಂದಾಗ ಏನಾದ್ರೂ ನಿಮ್ಗೆ ಉಡುಗೊರೆ ಸಿಕ್ಕತ್ತೆ, ಮಕ್ಕಳಿಂದ ಏನಾದ್ರೂ ಉಡುಗೊರೆ ಸಿಗ್ಬೋದು, ಉಡುಗೊರೆ ಸಿಕ್ಕುವಂತ ಭಾಗ್ಯ. ಅಥವಾ ಗಂಡ ಹೆಂಡತಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ. ಮತ್ತೆ ಇದಕ್ ಹೆಂಗಪ್ಪ ಅಂತಂದ್ರೆ ಒಂದು ಚೂರು ಕಾಗೆಗೆ ಊಟ ಹಾಕೋದಿರ್ಬೋದು, ಅಥವಾ ಮಿಕ್ಸ್ಚರ್ ಹಾಕೋದಿರ್ಬೋದು, ಏನ್ ಸಿಕ್ಕುತ್ತೋ ನಿಮ್ಮನೇಲಿ ಏನ್ ತಿಂಡಿ ಇರುತ್ತೋ ನೋಡಿ, ಒಂದ್ ಸ್ವಲ್ಪ ಏನೋ ತಿಂಡಿ ತಂದಿಟ್ಟಿರ್ತೀರಿ, ಅದೆಲ್ಲೋ ಒಂಚೂರು ಇರುತ್ತೆ, ಅದನ್ನ ತಗೊಂಡೋಗಿ ಒಂಚೂರು ಹಾಕಿದ್ರೆ ಕಾಗೆ ಬಂದು ತಿನ್ನುತ್ತೆ. ಯಾವ್ದೇ ಪಕ್ಷಿ ಆದ್ರೂ ತಿನ್ಬೋದು, ಅದು ಅದಕ್ಕೆ ಬಿಟ್ಟಿದ್ದು. ನಾವೇನ್ ಹಾಕ್ಬೇಕು ಅಂತ ಅನ್ಕೊಳ್ತಿದೀವೋ ಅದನ್ನ ಹಾಕಿ, ಅದ್ ನಿಮ್ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಕನ್ಯಾ ರಾಶಿ ಅವ್ರಿವತ್ತು ತುಂಬಾ ಹ್ಯಾಪಿಯಾಗಿರ್ತೀರಾ, ಲವಲವಿಕೆಯಿಂದ ಇರ್ತೀರಾ. ಯಾಕಂತಂದ್ರೆ ನಿಮ್ಗೆ ನೋಡಿ, ನಿಮ್ಮ ಒಂದು ರಾಶಿಯಾಧಿಪತಿ ಬುಧ ಸೂರ್ಯನ ಜೊತೆ ಸೇರ್ಕೊಂಡು ಅದ್ರಲ್ಲೂ ನಿಮ್ಗೆ ಒಳ್ಳೆ ಜಾಗದಲ್ಲಿದ್ದಾನೆ. ಕನ್ಯಾ ರಾಶಿಯ ಒಂದು ರಾಶಿಯಾಧಿಪತಿ ಬುಧ ನಿಮ್ಗೆ 11ನೇ ಮನೇಲಿ ಇರ್ತಾನೆ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ನೀವೇನಾದ್ರು ಅನ್ಕೊಂಡ್ರೆ ಅದೆಲ್ಲ ನಡೀತಾ ಹೋಗುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಇದನ್ನ ಹಾಕೊಂಡಾಗ ಅದ್ರಲ್ಲಿ ತುಂಬಾ ಚೆನ್ನಾಗಿರ್ತೀರಾ. ಮತ್ತೆ ಉಡುಗೊರೆ, ತಂದೆ ತಾಯಿಯಿಂದ ಉಡುಗೊರೆ ಆಗಿರ್ಬೋದು, ಮಕ್ಳು ಹೇಳಿದ ಮಾತು ಕೇಳೋದಿಲ್ಲ, ಅದನ್ನ ಒಂಚೂರು ನೋಡ್ಕೊಳ್ಬೇಕು. ಯಾಕಂತಂದ್ರೆ ನೋಡಿ, ಐದನೇ ಮನೆಯಲ್ಲಿ ಶನಿ ಬಂದು 7ನೇ ಮನೇಲಿ ಹೋಗಿರ್ತಾರೆ. ಹಾಗಾಗಿ ಸ್ವಲ್ಪ ಹಠ ಮಾಡ್ತಾರೆ. ಪರಿಹಾರ ಅಂತ ಬಂದಾಗ ನೋಡಿ, ರಾಹು ಕೇತುನ ಆರಾಧನೆ ಮಾಡಿ. ರಾಹುವನ್ನ ಕೇತುವನ್ನ ತುಂಬಾ ಬೇಡ್ಕೊಳ್ಳಿ, ಭಕ್ತಿಯಿಂದ ಬೇಡ್ಕೊಳ್ಳಿ. ಅದ್ರಲ್ಲೂ ರಾಹು ಕಾಲ, ಯಮಗಂಟ ಕಾಲವನ್ನ ನೀವು ಪಾಸಿಟಿವ್ ಮಾಡ್ಕೊಂಡಿದ್ದಾಗಿರ್ಲಿ, ತುಂಬಾ ಚೆನ್ನಾಗಿರ್ತೀರಿ ಅಂತ ಹೇಳ್ತೀನಿ. ತುಲಾರಾಶಿಯವರಿಗೆ ಮನ್ಸಿಗೆ ನೆಮ್ಮದಿ ಇರೋದಿಲ್ಲ. ಕುಟುಂಬದಲ್ಲಿ ಒಂಥರ ಕಿರಿಕಿರಿ, ಯಾರನ್ನಾದ್ರೂ ದೂಷಿಸೋದು, ನಿಮ್ಮನ್ನ ನೀವ್ ಏನಾದ್ರು ಅನ್ಕೊಳ್ಳೋದು, ಅಥವಾ ತಾಯಿ ಜೊತೆ ಜಗಳ ಮಾಡೋದು, ಗಂಡ ಹೆಂಡತಿ ಮುನ್ಸು, ಈ ರೀತಿ ಕೆಲ್ಸದಲ್ಲಿ ಪ್ರಯತ್ನ ಪಟ್ರೆ ಪ್ರಮೋಷನ್ ಸಿಕ್ಕುವಂತ ಸಾಧ್ಯತೆ ನಿಮ್ಗೆ. ಕೆಲ್ಸದಲ್ಲಿ ತುಂಬಾ ಚೆನ್ನಾಗಿದೆ ತುಲಾರಾಶಿಯವರಿಗೆ. ಹಾಗಾಗಿ ಕೆಲ್ಸದ ಕಡೆ ಹೆಚ್ಚು ಗಮನ ಕೊಡಿ, ಕುಟುಂಬದವ್ರ ಕಡೆ ಗಮನ ಕೊಡ್ಬೇಡಿ ಜಾಸ್ತಿ. ಇವತ್ತೊಂದಿನ ಕುಟುಂಬದವರಿಂದ ಸ್ವಲ್ಪ ದೂರ ಇರಿ. ಪರಿಹಾರ ಅಂತ ಬಂದಾಗ ನೋಡಿ, ನಿಮ್ ಮನೇಲಿ ವಯಸ್ಸಾದವ್ರ ಕಾಲಿಗೆ ನಮಸ್ಕಾರ ಮಾಡಿ, ಅಥವಾ ವಯಸ್ಸಾದವರ ಆಶೀರ್ವಾದ ತಗೊಳ್ಳಿ. ನಿಮ್ ಮನೇಲಿ ಯಾರು ವಯಸ್ಸಾದವ್ರು ಇಲ್ವಾ, ಹೊರಗಡೆ ಎಲ್ಲಿರ್ತಾರೆ, ನಿಮ್ ಪಕ್ಕದ ಮನೇಲಿ ಇರ್ತಾರೆ, ಹೊರಗಡೆ ಇರ್ತಾರೆ, ಇಲ್ಲ ನಿಮ್ ಬಾಸ್ ಇರ್ಬೋದು, ಯಾರಾದ್ರೂ ಸರಿ, ನೀವು ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಅವರು ಒಂದು ಪ್ಯೂನ್ ಕೆಲಸ ಮಾಡ್ತಿರ್ಬೋದು, ಅವ್ರು ವಯಸ್ಸಾಗಿದ್ರೆ ಅವ್ರನ್ನ ಮುಟ್ಟಿ ಮಾತಾಡ್ಸಿ, ಬ್ಲೆಸ್ಸಿಂಗ್ ಅದು ನಿಮ್ಗೆ ಪಾಸಿಟಿವ್ ಆಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಹೊಸ ಭೂಮಿಯನ್ನ ಪರ್ಚೇಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನೀವು ಮಾರ್ಲೂಬಹುದು, ಪರ್ಚೇಸ್ ಮಾಡ್ಬೋದು. ಈ ಭೂಮಿಯಿಂದ ನಿಮ್ಗೆ ಒಟ್ಟು ಲಾಭ, ಆಯ್ತಾ. ಈ ಲಾಭ ಅಂತ ಅಂದಾಗ ಮತ್ತೆ ಯಾವ್ದಾದ್ರು ಒಂದ್ ವಿಷಯದ ಬಗ್ಗೆ ತುಂಬಾ ಚಿಂತೆ ಮಾಡ್ತೀರಿ ಅಂತ ಹೇಳ್ತೀನಿ. ವೃಶ್ಚಿಕ ರಾಶಿಯವರು ಯಾವ್ದಾದ್ರು ಒಂದ್ ವಿಷಯದ ಬಗ್ಗೆ ತುಂಬಾ ಅತಿಯಾಗಿ ಚಿಂತೆ ಮಾಡ್ಬೇಡಿ. ಮತ್ತೆ ತಾಯಿ ತಂದೆ ಹತ್ರ ಸ್ವಲ್ಪ ಹುಷಾರಾಗಿರಿ, ಕಿರಿಕಿರಿ ಮಾಡ್ಕೊಳ್ಬೇಡಿ. ಮತ್ತೆ ಅವರು ಏನಾಗತ್ತಪ್ಪ ಅಂತಂದ್ರೆ, ಏನೋ ಒಂದ್ ಮಾತ್ಗೆ ನೀವ್ ಅನ್ಬಿಡೋದು, ಅಥವಾ ಸುಮ್ನೆ ಇರೋದು, ಅವ್ರ ಏನಾದ್ರು ಅನ್ನೋದು, ಅದಕ್ಕೆ ಸ್ವಲ್ಪ ಮಾತು ಕಮ್ಮಿ ಮಾಡಿ. ಮಕ್ಳಿಂದ ಮನ್ಸಿಗೆ ಬೇಜಾರು, ತಂದೆಯಿಂದ ಲಾಭ. ಪರಿಹಾರ ಅಂತ ಬಂದಾಗ ಮನೆ ಹಿರಿಯರಿಗೆ ಹಳದಿ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನ ಕೊಡ್ಸಿ, ಚಪ್ಪಲಿ ಕೊಡ್ಸಿ, ನಿಮ್ ಕೈಲಿ ಏನಾಗುತ್ತೋ ಅದನ್ನ ಕೊಡ್ಸಿ, ಏನೂ ಆಗಿಲ್ವಾ ಒಂದ್ ಖರ್ಚಿಪ್ ಕೊಡಿ. ಇದನ್ನ ಕೊಟ್ಟಾಗ ನಿಮ್ಗೆ ತುಂಬಾ ಪಾಸಿಟಿವ್ ಆಗಿರುತ್ತೆ. ಆ ದಿನ ನಿಮ್ಗೆ ಹೇಗ್ ಹೋಗುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಧನುರಾಶಿಯವರಿಗೆ ಸ್ವಲ್ಪ ಕೋರ್ಟ್ ಕೇಸು ಇದೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಇವಾಗ ಒಂಚೂರು ಕಾಣಿಸ್ಕೊಳ್ಬಹುದು, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಹೊಸ ವಾಹನ ಖರೀದಿ ಮಾಡೋದಾಗಿರ್ಬೋದು, ಮತ್ತೆ ಮಕ್ಕಳಿಂದ ಮನ್ಸಿಗೆ ಯಾವ್ದೋ ಒಂದ್ ಕಡೆಯಿಂದ ಬೇಸರ, ಅಥವಾ ತಂದೆ
ಇಂಥವ್ರಿಗೆ ಅನಾರೋಗ್ಯ ಆಗುವಂಥದ್ದು, ಇಲ್ಲ ಅವ್ರ ಆರೋಗ್ಯ ಕೆಡುವಂಥದ್ದು, ಇದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಕೆಲಸದಲ್ಲಿ ಅಸಮಾಧಾನ, ಒಂಚೂರು ಕೆಲಸ ಮಾಡೋ ಕಡೆ ಏನೋ ಒಂದು ಕಿರಿಕಿರಿ, ಇಲ್ಲ ಮಾಡೋ ಕೆಲಸ ಸಮಾಧಾನದಿಂದಿರಲ್ಲ. ಫಸ್ಟ್ಗೆ ಹೇಳಿದೀವಲ್ಲ, ಕೋರ್ಟ್ ಕೇಸು, ಈ ತರ ಏನಾದ್ರೂ ಒಂದು ಇವತ್ತಿನ ಡೇ ನಿಮ್ಗೆ ತುಂಬಾ ಅಂತ ಏನು ಪಾಸಿಟಿವ್ ಡೇ ಇರೋದಿಲ್ಲ. ಏನಪ್ಪ ಮಾಡ್ಬೇಕು ಪರಿಹಾರ ಅಂತ ಅಂದ್ರೆ, ನೀವು ಇದನ್ನ ಬೆಳಗ್ಗೆನೆ ಮಾಡ್ಕೊಬಿ, ಡೇ ಫುಲ್ಲು ಕ್ಯಾರಿ ಆಗ್ಬಿಡುತ್ತೆ ನಿಮ್ಗೆ. ಹೆಸರು ಕಾಳಿಂದ ಮಾಡಿರುವಂತ ಅಡಿಗೆಯನ್ನ ಊಟ ಮಾಡೋದಿರ್ಬೋದು, ಅಥವಾ ಹೆಸರು ಕಾಳನ್ನ ಒಂದು ನೆನ್ಸಿ ಪಕ್ಷಿಗಳಿಗೆ ಬೆಲ್ಲ ಸೇರಿಸಿ ಹಾಕಿದ್ರೆ ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ. ಅದನ್ನ ಮಾಡ್ಕೊಳ್ಳಿ ಧನುರಾಶಿಯವರು, ಸೂಪರ್ ಆಗಿರ್ತೀರಾ. ಮಕರ ರಾಶಿ, ಮಕರ ರಾಶಿಯವರಿಗೆ ಏನಪ್ಪಾ ಅಂತಂದ್ರೆ, ತನ್ನ ಮೈಗೆ ಆಲಸ್ಯ, ತನಗ್ ತಾನೆ ಅಂದ್ರೆ ನಮ್ಮನ್ನ ನಾವ್ ಇವತ್ತು ಸೆಲ್ಫ್ ಲವ್ ಮಾಡ್ಕೊಳ್ಳೋದಿಲ್ಲ ಮಕರ ರಾಶಿಯವರು. ನಮ್ಗೆ ನಾವು ಜಿಗುಪ್ಸೆ ಮಾಡ್ಕೊಳ್ಳೋದು, ಒಂಥರ ಹಾರ್ಡ್ನೆಸ್ ಮಾಡ್ಕೊಳ್ಳೋದು ಹಾಗೆ. ಮತ್ತೆ ಕುಟುಂಬದವರು, ತಂಗಿ ತಮ್ಮ ಇವರಿಂದ ನಿಮ್ಗೆ ಏನಾದ್ರೂ ಚಾಡಿ ಮಾತಾಗಿರ್ಬೋದು, ಅಥವಾ ಬೇಸರ ಆಗಿರ್ಬೋದು, ಇಲ್ಲ ಯಾರೋ ಏನೋ ಹೇಳಿ ನಿಮ್ ಕಿವಿಗ್ ಬಿದ್ದಿರೋದಾಗಿರ್ಬೋದು. ಇವಾಗೆಲ್ಲ ಏನ್ ಕಿವಿಗ್ ಬೀಳೋದು, ಫೋನ್ ಇರುತ್ತೆ ಮನೇಲಿ, ಫೋನಲ್ಲಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ 24 hours ಎಲ್ಲಿ ಏನಾಗ್ತಿದೆ ಅನ್ನೋದನ್ನ ಕ್ಲೀನ್ ಆಗಿ ಗೊತ್ತಾಗತ್ತೆ. ಹಾಗಾಗಿ ಈ ಒಂದು ಚಾಡಿ ಮಾತುಗಳನ್ನ ಯಾರಿಂದ ಯಾರೋ ಹೇಳಿರೋದು, ಹೀಗೆ ಹೇಳಿರೋದು ಅನ್ನೋದನ್ನ ನಿಮ್ ಕಿವಿಯಲ್ಲಿ ಕೇಳ್ತೀರಿ. ಹಾಗಾಗಿ ಮಾತನ್ನ ಕಮ್ಮಿ ಮಾಡಿ, ಇದು ಮನಸ್ತಾಪ ಜಾಸ್ತಿ ಆಗುತ್ತೆ. ಮತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ ಮನಸ್ತಾಪ ಕೂಡ ಆಗಿರ್ಬೋದು. ಹಾಗೆ ತಂದೆ ಮನೆಯಿಂದ ಏನಾದ್ರೂ ನಿರಾಕರಿಸ್ತೀರಾ. ಇವತ್ತು ಏನಾದ್ರೂ ಕೊಡ್ತೀನಿ ಅಂದ್ರೆ ನೀವು ಬೇಡ ಅಂತ ಅನ್ಕೊಳ್ತೀರಾ. ಮತ್ತೆ ಏನು ಅದು ನಿಮ್ಗೆ ಸಿಗೋದಿಲ್ಲ. ನೀವೇನಾದ್ರೂ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅದು ಕೂಡ ನಿಮ್ಗೆ ಸಿಗೋದಿಲ್ಲ. ಮಿತ್ರರು ಶತ್ರುಗಳಾಗುವಂತ ಒಂದು ದಿನ ಇವತ್ತು. ಮಿತ್ರರು ಕೂಡ ನಿಮ್ಗೆ ಶತ್ರುಗಳಾಗ್ಬೋದು. ಸಣ್ಣ ಸಣ್ಣ ಮಾತಿಗೆ ಫ್ರೆಂಡ್ಸ್ ಜೊತೆ ನೀವು ಏನಾದ್ರೂ ಮಾತಾಡ್ಕೊಂಡು ಇದ್ ಮಾಡ್ಕೊಳ್ಬೋದು. ಇದಕ್ಕೆ ಏನಪ್ಪಾ ಪರಿಹಾರ ಅಂತಂದ್ರೆ, ಮಕರ ರಾಶಿಯವರಿಗೆ ಔದುಂಬುರ ವೃಕ್ಷಕ್ಕೆ ಪೂಜೆ ಮಾಡಿ, ಅಥವಾ ಅದನ್ನ ಮುಟ್ಟಿ. ಇವಾಗೆಲ್ಲ ಪೂಜೆ ಮಾಡಕ್ ಯಾರಿಗೂ ಟೈಮ್ ಇಲ್ಲ. ಎಲ್ರು ಬೆಳಗ್ಗೆ ಇದ್ರೆ ವಾಕು, ಆಫೀಸು, ಸ್ಕೂಲು, ಹೀಗೆ ಅವ್ರವ್ರ ಕೆಲ್ಸದಲ್ಲಿ ಅವ್ರವ್ರ ಬ್ಯುಸಿ ಆಗಿರ್ತಾರೆ. ಔದುಂಬುರ ವೃಕ್ಷ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಗೆ ಈ ಒಂದು ಏನ್ ಮಾಡ್ತೀರಾ ಅಂತಂದ್ರೆ, ನೀವು ನಿಮ್ಮ ಮನೇಲಿ ಇಟ್ಕೊಂಡಿರುವಂತ ಒಂದು ಚಕ್ಕೆಯನ್ನ ಅಥವಾ ಒಂದು ಚಕ್ಕೆ ಪೀಸನ್ನ ನೀವು ಅದನ್ನ ಕ್ಯಾರಿ ಮಾಡ್ಬೋದು. ನಿಮ್ಮ ಪರ್ಸಲ್ ಕೂಡ ನೀವು ಕ್ಯಾರಿ ಮಾಡ್ಬೋದು, ಅಥವಾ ಅದನ್ನ ಫೋಲ್ಡ್ ಮಾಡಿ ಒಂದು ಪೇಪರ್ ಅಲ್ಲಿ ಇಟ್ಕೊಂಡು ನಿಮ್ ಕೈಯಲ್ಲಿ ಇಟ್ಕೋಬಹುದು, ನಿಮ್ಮ ಜೇಬಲ್ ಕೂಡ ಇಟ್ಕೊಳ್ಬಹುದು. ಅದು ನಿಮ್ಗೆ ತುಂಬಾ ಪಾಸಿಟಿವ್ ಅನ್ನ ಕೊಡುತ್ತೆ. ಮುಂದಿನ ರಾಶಿ ಕುಂಭರಾಶಿಯವರಿಗೆ ಇವತ್ತು ಮನಸ್ಸಿಗೆ ಕಿರಿಕಿರಿ, ಹಣಕಾಸಲ್ಲಿ ಸ್ವಲ್ಪ ಮುಗ್ಗಟ್ಟು, ಅಂದ್ರೆ ಸ್ವಲ್ಪ ಟೈಟ್ ಅಲ್ಲಿ ಇರ್ತೀರಾ. ಕುಟುಂಬದವ್ರ ಜೊತೆ ಒಳ್ಳೆ ಬಾಂಧವ್ಯದಿಂದ ತುಂಬಾ ಚೆನ್ನಾಗಿರ್ತೀರಾ. ಒಳ್ಳೆ ಬಾಂಧವ್ಯದಿಂದ ಇರ್ತೀರಾ. ಮತ್ತೆ ಮಕ್ಕಳು ಮರ್ಯಾದೆ ಕೊಡೋದಿಲ್ಲ ನಿಮ್ಗೆ ಇವತ್ತು. ಮಕ್ಳು ಏನಾದ್ರು ಒಂಥರ ಅನ್ಬಿಡೋದು, ಅದ್ ನಿಮ್ ಮನ್ಸಿಗೆ ನೋವಾಗೋದು, ಇದು ಕೂಡ ಆಗ್ತಾ ಇರುತ್ತೆ. ಮತ್ತೆ ಶತ್ರುಗಳಂತೆ ವರ್ತಿಸ್ಬಿಡ್ತಾರೆ. ಮತ್ತೆ ಭೂಮಿ ವಿಷಯದಲ್ಲಿ ತುಂಬಾ ತಕರಾರು ಜಾಸ್ತಿ ಆಗಿರುತ್ತೆ. ಹೀಗಾಗಿ ನಿಮ್ಗೆ ಏನಪ್ಪಾ ಪರಿಹಾರ ಅಂತ ಅಂದ್ರೆ, ಯಾಕೋ ಕುಂಭರಾಶಿಯವ್ರಿಗೂ ಸ್ವಲ್ಪ ಹಾಗೆ ಇರುತ್ತೆ, ದಿನ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ತೊಗರಿ ಬೇಳೆಯಿಂದ ಮಾಡಿರುವಂತದ್ದು ಏನಾದ್ರೂ ಸಿಹಿಯ ನೈವೇದ್ಯ ದೇವ್ರಿಗೆ ಮಾಡಿಡಿ, ಅಥವಾ ಇಲ್ವಾ ಪ್ರಸಾದದ ರೀತಿಯಲ್ಲಿ ಸೇವನೆ ಮಾಡಿ. ಏನೂ ಇಲ್ವಾ ತೊಗರಿ ಬೇಳೆ ಹಾಕಿ ಸಾರು ಮಾಡ್ಕೊಂಡು ಊಟ ಮಾಡಿ, ಅದು ತುಂಬಾ ಸೂಪರ್ ಅಂತ ಹೇಳ್ತೀನಿ ಕುಂಭರಾಶಿಯವ್ರಿಗೆ. ಇದೆಲ್ಲ ನೀವು ಮನೆಯಲ್ಲೇ ಮಾಡ್ಕೊಳ್ಳೋಂಥದ್ದು, ನಿಮ್ ಮನೆಯಲ್ಲೇ ಇರುವಂತದ್ದು, ನಿಮ್ಗೋಸ್ಕರ ನೀವೇ ಮಾಡ್ಕೊಂಡು ತಿನ್ನುವಂಥದ್ದು. ಮತ್ತೆ ಕೊನೆಯದಾಗಿ ಮೀನರಾಶಿಯವರಿಗೆ ಕಾಲ್ ನೋವಿನ ಬಾಧೆ ಜಾಸ್ತಿ ಇರುತ್ತೆ. ಕಾಲ್ ನೋವಾಗಿರ್ಬೋದು, ಮೈಕೈ ನೋವಾಗಿರ್ಬೋದು, ಈ ಒಂದು ನೋವು ಕಾಡ್ತಾ ಇರುತ್ತೆ. ಮತ್ತೆ ಸ್ನೇಹಿತರು, ಮಕ್ಕಳ ಜೊತೆ ಒಳ್ಳೆಯ ಒಡನಾಟ ಇರುತ್ತೆ. ನಿಮ್ಗೆ ವಾಹನದಿಂದ ಲಾಭ, ಅಥವಾ ಏನಾದ್ರೂ ನೀವು ಗಾಡಿ ಏನಾದ್ರೂ ತಗೋಬೇಕು ಅಂತಂದ್ರೆ ಇವತ್ತು ಹೋಗಿ ನೋಡ್ಬೋದು, ಅಥವಾ ನಿಮ್ಗೆ ಇಷ್ಟಪಟ್ಟಿದ್ದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಮತ್ತೆ ಎಲ್ಲಾದ್ರೂ ಒಂದ್ ಕಡೆ ಎಡವಿ ಬೀಳೋ ಅಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಮುಗ್ಗಿಸ್ಬಿಡೋದು, ಸಡನ್ ಆಗಿ ಸ್ಲ್ಯಾಪ್ ಆಗೋದು, ಬಿದ್ದೋಗೋದು, ಈ ತರ. ಇದನ್ನ ನಡೆದಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೀನಿ. ಮತ್ತೆ ಪರಿಹಾರ ಅಂತ ಬಂದ್ರೆ, ಇವತ್ತು ಮೀನರಾಶಿಯವರಿಗೆ ತುಂಬಾ ಸಿಂಪಲ್. ಬೆಳಗ್ಗೆನೆ ಎಣ್ಣೆ ಸ್ನಾನ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಎಣ್ಣೆ ಸ್ನಾನ ಮಾಡಿದ್ರೆ ನಿಮ್ಮ ಈ ಒಂದು ಏನಿರುತ್ತೆ, ಈ ಆಲಸ್ಯ, ದೇಹದ ಆಲಸ್ಯ ಆಗಿರ್ಬೋದು, ನಿಮ್ಮ ಒಂದ್ ದಿನದಲ್ಲಿ ಆಗುವಂತ ನೆಗೆಟಿವ್ ಇರ್ಬೋದು, ಅವೆಲ್ಲ ಕೂಡ ರಿಮೂವ್ ಆಗ್ತವೆ ಅಂತ ಹೇಳ್ತೀನಿ. ನೋಡಿ, 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಬಂದೆ, ಹಾಗೆ ಅದರ ಒಂದು ರೆಮಿಡಿಯನ್ ಕೂಡ ಹೇಳ್ತಾ ಬಂದೆ. ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಪರಿಹಾರಗಳನ್ನ ಮತ್ತೆ ರಾಶಿಯ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಧನ್ಯವಾದ ವೀಕ್ಷಕರೇ.